ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಗಮನ ಆದಷ್ಟು ಕಂಪ್ಲೀಟ್ ಇದು ಬಿಡಲಿ, ಇನ್ಯಾವ ಡಿಸ್ಟ್ರಾಕ್ಷನ್ಸು ಬೇಡ. ಓಕೆನಾ? ನಾನೇನು ಮಾಡ್ಕೊಂಡಿನಿ, ಕಷ್ಟದ ಕೆಲಸ ಏನು ಅಂತಂದರೆ ಇವರ ಈ ಸಾಗರದಂಥ ಅದ್ಭುತವಾದ ಕೆಲಸ ಇದೆಯಲ್ಲ ಮಂಕುತಿಮ್ಮನ ಇದನ್ನು ಪಾರ್ಟ್ ಮಾಡೋದು ಹೆಂಗ್ರಿ ಅಂತ ಕರ್ಜಗಿ ಸರ್ ಅವ್ನು ಮಾತಾಡ್ತಾ ಹೇಳಿದ್ರು. ಅವರು ಮತ್ತು ರಾಜರತ್ನಂ ಸರ್ ಮಾತಾಡ್ತಿದ್ರಂತೆ. ಅವಾಗ ಹೇಳಿದ್ರಂತೆ, ರಾಜರತ್ನಂ ಅವ್ರು ಹೇಳದಂತೆ, ಈ ಪಾರ್ಟ್ಸ್ ಮಾಡೋದು ಅಂತ ಅನ್ಕೋತೀವಲ್ಲ, ಸೆಗ್ರಿಗೇಟ್ ಮಾಡೋದು, ಆ ಯೋಚನೆ ತಪ್ಪು. ನಾವು ಸಮಗ್ರತೆಯಲ್ಲೇ ನೋಡಬೇಕು ಅಂತ. ಪಾರ್ಟ್ಸ್ ಯಾಕೆ ಮಾಡ್ಕೋಬೇಕು ಅಂದರೆ ನಮ್ಮ ಮಟ್ಟ ಇನ್ನೂ ಕೆಳಗಿರೋದ್ರಿಂದ ನಮಗೊಂದು ಅಪ್ರೋಚ್ಗೊಂದು ದಾರಿ ಬೇಕು. ಅದಕ್ಕಾಗಿ ನಾವು ಭಾಗಗಳು ಅಂತ ಮಾಡ್ಕೊಂಡು ನೋಡ್ತೀವಿ. ಆದರೆ ಅದು ಮಾಡ್ತಾ ಮಾಡ್ತಾ ಸಮಗ್ರತೆಯಲ್ಲಿ ನೋಡೋದೇ ದೊಡ್ಡದು ಅಂತ ರಾಜರತ್ನಂ ಸರು ಗುರುರಾಜ್ ಕರ್ಜಗಿ ಸರ್ ಹೇಳಿದ್ರಂತೆ. ದೊಡ್ಡವರ ದೊಡ್ಡತನದ ಮಾತದು. ಅದರಿಂದ ನಾವು ಕಲಿಬೇಕು, ಸಮಗ್ರತೆಯಲ್ಲಿ ನೋಡೋಣ. ಆದರೆ ಇವತ್ತು ನೋಡಿ, ಶೀರ್ಷಿಕೆ ತುಂಬ ಚೆನ್ನಾಗಿದೆ, ಬದುಕಿನ ಬುತ್ತಿ ಅಂತ ಹೆಸರಿಟ್ಟಿದ್ದಾರೆ ಅಲ್ವಾ. ಡಿ ವಿ ಜಿಯವರು ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ಬಾಳಿಗೊಂದು ನಂಬಿಕೆ ಅಂತ ಬರೆದಿದ್ದಾರೆ. ಸೊ ಈ ಬದುಕಿನ ಬುತ್ತಿಯಲ್ಲಿ ಇವತ್ತು ನಾನೇನು ಮಾಡಿದೆ, ನನಗಿಲ್ಲಿ ರಾತ್ರಿ, ಯು ಕೆಲಿರೋರಿಗೆ ಆಲ್ಮೋಸ್ಟ್ ಸಂಜೆ, ಯು ಎಸ್ ಅಲ್ಲಿರೋರಿಗೆ ಬೆಳಗ್ಗೆ, ಆಲ್ಮೋಸ್ಟ್ ಎಲ್ರಿಗೂ ತಟ್ಟೆ ಮುಂದೆ ಏನಾದ್ರು ತಿನ್ನೋ ಅಂಥ ಟೈಮೇ ಇದೆ. ಅಂಥದ್ರಲ್ಲಿ ಈಗ ನೀವು 1.25 ಗಂಟೆ ಕಗ್ಗದ ಮಾತುಗಳನ್ನ ಕೇಳಬೇಕಾಗಿದೆ. ಸೊ ಅದಕ್ಕೆ ನಾನು ಮಾಡಿದೆ, ಮಾತಲ್ಲೇ ಒಂದು ಊಟ ಬಡಿಸ್ಬೇಕಲ್ಲ, ಈ ಟೈಮ್ ಹಂಗಿದೆಯಲ್ಲ ಅಂತ ಅಂದ್ಕೊಂಡು ಏನು ಮಾಡ್ಕೊಂಡೆ, ಬದುಕಿನ ಬುತ್ತಿ ಅಲ್ವಾ, ಬುತ್ತಿ ಕಟ್ಕೊಡೋದು ಅಂದ್ರೇನು, ಡಬ್ಬಿಗೆ ಅಮ್ಮ ಏನಾರು ಹಾಕ್ಕೊಟ್ಟಿರ್ಬೇಕಲ್ವಾ. ಸೊ ಇವತ್ತು ಒಂದು ಕಗ್ಗದ ಊಟ ಮಾಡೋಣ. ಸೊ ಬದುಕಿನ ಬುತ್ತಿಯಲ್ಲಿ ಇವತ್ತು ಒಳ್ಳೆ ಷಡ್ರಸೋಪೇತವಾದ ಕಗ್ಗರಸಧಾರೆ ಅಂತ ಯೋಚನೆ ಮಾಡಿಕೊಂಡೆ. ಓಕೆನಾ? ಪದಗಳ ಮೇಲೆ ಹೆಚ್ಚು ಗಮನ ಕೊಡಿ. ಷಡ್ರಸೋಪೇತವಾದ ಕಗ್ಗರಸಧಾರೆ. ಷಡ್ರಸ ಅಂತ ಆಯ್ತಲ್ಲ, 6 ರಸ ಯಾವುದು? ಇವತ್ತು ನಾವು ನೋಡುವಂಥ 6 ರಸ ನಮಗೆ ಏನೇನು ಕೊಡುತ್ತೆ ಅಂತ ಒಂದು ಅಂದಾಜು ಕೊಟ್ಬಿಡ್ತೀನಿ. ಹೆಂಗೆ ಅಂತಂದರೆ, ಹೋಟ್ಲಿಗೆ ಹೋದ ತಕ್ಷಣ ಮೆನು ಕೊಡ್ತೀವಲ್ವ, ಏನಿದೆ ನಮ್ಮಲ್ಲಿ ಇವತ್ತು ಅಂತ. ಹಾಗೆ ಇವತ್ತು ಆಡುವಂಥ ಮಾತುಗಳಲ್ಲಿ ಏನು ಸಿಗ್ಬೋದು ಷಡ್ರಸಗಳು? ಊಟದ ಷಡ್ರಸ. ಸೊ ಇಲ್ಲಿ ಸಿಹಿ ಏನು ಸಿಗುತ್ತೆ ಅಂತಂದರೆ, ಒಂದೊಂದು ಕಗ್ಗ ಕೇಳಿದಾಗ ಅದ್ರ ಜೊತೆ ನಾವು ರಿಲೇಟ್ ಮಾಡ್ಕೋತೀವಲ್ಲ, ಇದು ನಾನು ಮಾಡ್ತೀನಿ, ಇದರ ತೃಪ್ತಿ ಒಂದು ಸಿಗುತ್ತೆ ನಿಮ್ಗೆ ಯಾವುದೋ ಒಂದು ಕಗ್ಗ ಓದಿದಾಗ, ಅಥವಾ ಅದರಿಂದ ಒಂದು ತಿಳುವಳಿಕೆ ಸಿಗುತ್ತೆ. ಆ ಸಂತೋಷ ಇದೆಯಲ್ಲ, ಅದೇ ಸಿಹಿ. ಸೊ ಸಿಹಿಯಿಂದಲೇ ಶುರು ಮಾಡ್ತಾ ಇದ್ದೀನಿ. ಆ ಸಿಹಿ ಏನಿದೆ ಅದು ನಿಮಗೆ ಸಂತೋಷ ಕೊಡ್ಬೋದು, ತಿಳುವಳಿಕೆ ಕೊಡ್ಬೋದು, ಉತ್ಸಾಹ ಕೊಡ್ಬೋದು. ಸೊ ಮೊದಲನೇ ರಸ ನಮಗೆ ಸಿಹಿ, ಅದು ನಮಗೆ ಕಗ್ಗದಿಂದ ಇವತ್ತು ಸಿಗುವಂಥ ಒಂದು ಪುಣ್ಯ. ಇದ್ರ ಹಿಂದ್ಗಡೆನೇ ಕಹಿನೂ ಇದೆ, ಯಾಕೆಂದರೆ ಬೇವು ಬೆಲ್ಲ ಒಟ್ಟಿಗೆ ಅಲ್ವಾ ನೋಡೋದು ನಾವು. ಸೊ ಕಹಿನೂ ಇದೆ. ಕಹಿ ಏನಾಗಿರ್ಬೋದು ಒಂದೊಂದು ಕಗ್ಗ ಕೇಳಿದಾಗ ಅಂದರೆ, ಇಟ್ ಕ್ಯಾನ್ ಹಿಟ್ ಯುವರ್ ಇನ್ನರ್ ಕಾನ್ಷಿಯಸ್ನೆಸ್. ಅಯ್ಯೋ ಹೌದಲ್ಲ, ಇದನ್ನು ನಾನು ಮಾಡಲಿಲ್ಲಲ್ಲ, ಅಥವಾ ಇದು ನನಗೆ ಗೊತ್ತಿದ್ದು ನಾನು ಮಾಡಲಿಲ್ಲ ಅಲ್ವಾ ಅನ್ನೋ ಪಶ್ಚಾತ್ತಾಪ ಬರ್ಬೋದು. ಅಯ್ಯೋ ಇದು ನನಗೆ ಗೊತ್ತಿತ್ತು ಆದರೂ ಇವತ್ತಿಗೂ ನಾನು ಮಾಡ್ತಿಲ್ವಲ್ಲ, ನನಗೆ ನಾನೇ ಮೋಸ ಮಾಡ್ತಿಲ್ಲ ಅನ್ನೋ ಒಂದು ಸಂಕೋಚ ಬರ್ಬೋದು. ಹಿಂಗೆ ಮಾಡಬಾರ್ದಿತ್ತು ನಾನು ಅಂತ ನಾಚಿಕೆ ಕೂಡ ಆಗಬಹುದು. ಈ ಅನುಭವದಿಂದಾದ್ರೂ ನಾವು ಮತ್ತೆ ಮೇಲೇಳಬೇಕು ಅನ್ನೋದು ಉದ್ದೇಶ ವಿನಃ ಯಾರನ್ನೇ ಹರ್ಟ್ ಮಾಡೋದಿಲ್ಲಿ ಉದ್ದೇಶ ಅಲ್ಲ. ಇದು ನಮಗಾಗಬಹುದಾದಂಥ ಭಾವನೆಗಳನ್ನ ಮುಂಚೆ ಹೇಳ್ತಾ ಇದ್ದೀನಿ. ಸೊ ಸಿಹಿ ಸಂತೋಷ ಆದರೆ, ಕಹಿ ಪಶ್ಚಾತ್ತಾಪ ಆದರೆ, ಒಂಚೂರು ಹುಳಿ ಇದೆ ರೀ. ಹುಳಿ ಏನು ಗೊತ್ತಾ? ಒಪ್ಪಿಯೂ ಒಪ್ಪದ ನಮ್ಮದೇ ಮನಸ್ಸು. ನಮ್ಮ ತಪ್ಪನ್ನು ಒಪ್ಕೊಳ್ಳೋಕೆ ಹಿಂಜರಿಯುತ್ತಲ್ಲ, ನಮ್ಮ ಅಹಂಕಾರ ತಡೆಯುತ್ತಲ್ಲ, ನಮ್ಮ ತಪ್ಪನ್ನು ಒಪ್ಕೊಳ್ಳೋಕ್ಕಾಗದೇ ಇರೋಂಗೆ ಅದು ಹುಳಿ. ಇಲ್ಲಿ ಒಪ್ಪಿಯೂ ಒಪ್ಪದ ನಮ್ಮದೇ ಮನಸ್ಸು, ಆ ಒಂದು ಭಾವ ಕೂಡ ಬರುವಂಥ ಸಾಧ್ಯತೆ ಇದೆ. ಇನ್ನು ಖಾರ. ಒಂಚೂರು ಕಗ್ಗ ಓದಿದಾಗ ನಾನು ಹೇಳೋ ವಿಷಯಕ್ಕೆ, ಇವರೇನೋ ಕಗ್ಗ ಹಿಂಗಿದೆ, ಕನ್ನಡ ಚೆನ್ನಾಗಿದೆ ಅಂತ ಹಿಂಗೆ ಹೇಳ್ಬಿಟ್ರು, ಆ್ಯಕ್ಚುಲಿ ಹಿಂಗೆ ಮಾಡೋಕ್ಕೆ ಸಾಧ್ಯನಾ, ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ ಅಂತ ನಿಮಗೂ ನಿಮಿಷಕ್ಕೆ ಸ್ವಲ್ಪ ಹಿಂಗೆ ಟೆಂಪರ್ ಏರಿದ್ರೂ ಏರ್ಬೋದು. ಯಾಕೆಂದರೆ ಅದರ ಹಿನ್ನೆಲೆ ಅಸಹಾಯಕತೆ ಆಗಿರುತ್ತೆ. ಸೊ ಈ ರಸ ಕೂಡ ಇರುತ್ತೆ ಇವತ್ತು. ಇದಾದ ಮೇಲೆ ಇನ್ನೆಲ್ಲದಕ್ಕೂ ಸ್ವಲ್ಪ ನಾಲ್ಗೆ ಚುರುಕನ್ನೋ ಹಂಗೆ ಒಂಚೂರು ಉಪ್ಪೇನು ಇಲ್ಲಿ ಹಾಸ್ಯ ಅಥವಾ ಒಂದು ಆಶ್ಚರ್ಯ, ಒಂದು ನಗು ಮೂಡ್ಬೋದು. ಯಾಕೆಂದ್ರೆ ಡಿ ವಿ ಜಿಯವರು 2 ವಿಷಯದಲ್ಲಿ ಡಿ ವಿ ಜಿಯವ್ರನ್ನ ತುಂಬ ದೊಡ್ಡ ಮಟ್ಟದಲ್ಲಿ ನೋಡಬೇಕು. ಒಂದು ಹಾಸ್ಯದ ಲೇಪನ ಇಡುವಂಥದ್ದು, ಇನ್ನೊಂದು ಉಪಮಾನ ಉಪಮೇಯಗಳನ್ನ ಕೊಡುವಂಥದ್ದು, ಎಕ್ಸಾಂಪಲ್ಸ್ನ ಕೊಡೋದ್ರಲ್ಲಿ ಡಿ ವಿ ಜಿಯವರಂತೂ ಎಷ್ಟು ಸಲ ಕಾಲಿಗೆ ಮುಗಿಬೇಕು ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಕಾಫಿ ಲೋಟದಲ್ಲಿ ಬ್ರಹ್ಮತತ್ವ ಹೇಳ್ಬಿಡ್ತಾರೆ ಅವರು. ನಮ್ಮ ದಿನನಿತ್ಯ ನಾವು ದಿನ ಯೂಸ್ ಮಾಡೋವಂಥ ಒಂದು ಆರ್ಟಿಕಲ್ಸು, ಜೀವನ ಕ್ರಮ, ಅದರಲ್ಲಿ ನಮಗೆ ಪರಬ್ರಹ್ಮ ತತ್ವವನ್ನು ಮನಸ್ಸಿಗೆ ಹತ್ತಿರ ಮಾಡಿಸುವಂಥ ದೊಡ್ಡ ಒಂದು ದೃಷ್ಟಿಕೋನ ಶ್ರೀಯುತ ಡಿ ವಿ ಜಿಯವರು. ಸೊ ಹಾಸ್ಯ ಆಶ್ಚರ್ಯ ಉಪ್ಪಾದರೆ, ಇನ್ನು ಸಪ್ಪೆ ಯಾವುದು ಅಂತಂದರೆ ಅದು ನನ್ನ ಮೇಲಿರುವಂಥ ಜವಾಬ್ದಾರಿ. ಅಕಸ್ಮಾತ್ ನನ್ನ ತಯಾರಿಯಲ್ಲಿ ಏನಾದ್ರು ಕುಂದು ಕೊರತೆ ಇದ್ದು ನಿಮಗೆ ಸ್ವಲ್ಪ ಬೋರಿಂಗ್ ಅನಿಸಿದ್ರೆ ಅದು ನನ್ನಿಂದ ಸಿಗ್ಬೋದಾದ ಸಪ್ಪೆ ರಸ. ರಾಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಡಿ ವಿ ಜಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಶಕ್ತಿ ಕೊಡಿ, ಯುಕ್ತಿ ಕೊಡಿ, ಯಥಾಮತಿ ಎಲ್ಲರನ್ನೂ ರಂಜನೆ ಜೊತೆಗೆ ವಿಷಯದ ಒಂದು ಭುಂಜನೆ ಕೂಡ ಆಗಲಿ. ಭುಂಜನೆ ಅಂದರೆ ಸ್ವೀಕಾರ, ಆಹಾರ ಆಗೋಂಥ, ಅದು ಕೂಡ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಶ್ಲೋಕ ಯಾವಾಗಲೂ ಅಷ್ಟೇ, ಡಿ ವಿ ಜಿಯವರ ಮಂಕುತಿಮ್ಮನ ತಗೋದಷ್ಟು ಅವರ ಮೊದಲನೇ ಶ್ಲೋಕದಲ್ಲೇ ಶುರು ಮಾಡ್ತೀನಿ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದು
ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಎಂಥ ಒಂದು ಆರ್ಷ ಭಾವನೆ ನೋಡಿ. ಕಗ್ಗ ಶುರು ಮಾಡುವಂಥ ಮೊದಲನೇ ಶ್ಲೋಕ ಶ್ರೀಕಾರದಿಂದ ಶುರು ಮಾಡ್ತಾರೆ ಡಿ ವಿ ಜಿಯವರು. ಇದು ನಮ್ಮ ಸನಾತನ ಭಾರತದ ಸಾಹಿತ್ಯ ಸಂಸ್ಕೃತಿಯ ದೊಡ್ಡ ಒಂದು ಚಿಹ್ನೆ. ಯಾವ ಮಹತ್ತರವಾದ ಗ್ರಂಥವೂ ಕೂಡ ಶ್ರೀಯಿಂದ ಶುರುವಾಗುತ್ತೆ. ಯಾಕ್ರಿ, ನಾವು ನೀವೆಲ್ಲ ಬರಿತಿದ್ದ ಲೆಟರಲ್ಲಿ ಮಧ್ಯದಲ್ಲಿ ಏನು ಬರಿತಾ ಇದ್ವಿ ಜ್ಞಾಪಿಸ್ಕೊಳ್ಳಿ. ಲೆಟರ್ ಬರೆದ ಅಭ್ಯಾಸ ಇದ್ರ ಗೊತ್ತೆ. ಶ್ರೀ, ಆಮೇಲೆ ಈ ಕಡೆ ಕ್ಷೇಮ, ಈ ಕಡೆ ದಿನಾಂಕ, ಮಧ್ಯ ಶ್ರೀಕಾರವೇ ಇರ್ತಿದ್ದು. ಆ ಶ್ರೀನ ಲಲಿತಾ ಸಹಸ್ರನಾಮಕ್ರೋಶ ಶ್ರೀಕಾರದಲ್ಲಿ ಡಿ ವಿ ಜಿ ನೋಡಿ ಎಷ್ಟು, ಯಾಕೆಂದರೆ ಅವರು ಹಲವಾರು ಉಪನಿಷತ್ತುಗಳನ್ನ ಮಹಾನ್ ಸಂಸ್ಕೃತ ವಿದ್ವಾಂಸರಿಂದ ನೇರ ಪಾಠ ಪಡೆದವರು. ಅವರು ಅಷ್ಟು ಅಧ್ಯಯನ ಇಲ್ಲದೆ, ಜೀವನದ ಅನುಭವದ ಪರಿಪಾಕವಿಲ್ಲದೆ ಈ ಮಂಕುತಿಮ್ಮನ ಕಗ್ಗ ನಮಗೆ ಅವರು ಕೃಪೆ ಮಾಡಿಕೊಟ್ಟಿಲ್ಲ. ಆದರೆ ಆ ಶುರು ಮಾಡೋರು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ. ಮೊದಲು ಆ ಪರಮಾತ್ಮನಿಗೆ ನಮಸ್ಕಾರ. ಆ ರೀತಿಯೆಲ್ಲ ಕರೆಸ್ಕೊಳ್ಳುವಂಥ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ. ದೇವ ಸರ್ವೇಶ ಪರಬ್ರಹ್ಮ ಅಂತ ಯಾರು ಈ ಜನಗಳು ಏನು ಆವುದನ್ನು ಕಾಣದೊಡ ಮಳ್ತೀಂ, ಅದನ್ನು ನೋಡಿಲ್ಲ. ಭಗವಂತ ನೋಡಿದವ್ರು ಯಾರು? ನಾವು ಸೀರಿಯಲ್ಗಳಲ್ಲಿ ಒಂದು ಸ್ವರೂಪ, ಒಂದು ಆಕೃತಿ, ಒಂದು ವೇಷಭೂಷಣ ಹಿಂಗೆ ಕೊಟ್ಟು ಸ್ವರೂಪದಲ್ಲಿ ನೋಡಿದ್ದೀವಿ. ಅವನು ನಿರ್ವಿಕಾರನೂ ಹೌದಲ್ವ, ಆದರೆ ಅವನು ಇದನ್ನೇನೋ ನಂಬಿಕೆ ಇದೆಯಾ, ಆ ಅಳ್ತೀಂ, ಆ ನಂಬಿಕೆ ಇದೆಯಲ್ಲ, ಗಟ್ಟಿತನದ ನಂಬಿಕೆ, ಆ ಭಾವ, ಶ್ರದ್ಧೆ, ಆ ಸಂಸ್ಕಾರ ಇದೆಯಲ್ಲ, ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ನಾನು ಹೇಳ್ತಿರೋಂಥ ಈ ರಾಗ ಮತ್ತೋರ್ವ ಮಹನೀಯರು ಚಿನ್ಮಯ ಮಿಷನ್ನ ಬ್ರಹ್ಮಾನಂದ ಗುರೂಜಿ, ಅವರನ್ನು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ಈ ರಾಗದಲ್ಲಿ ಸುಲಲಿತವಾಗಿ ಮನಸ್ಸಿಗೆ ತಲುಪೋಂಗೆ ಹೇಳಿದವರು ಆ ಗುರುವನ್ನು ಮತ್ತೆ ಸ್ಮರಿಸ್ತಾ ಇದ್ದೇನೆ. ಇನ್ನು ಇವತ್ತು ನಮ್ಮ ಸೌಭಾಗ್ಯವೂ ಹೌದು, ಆ ಒಂದು ಮಹಾಪರಂಪರೆಯ ಟಿ ವಿ ಜಿಯವರ ಮೊಮ್ಮಗಳು ಶ್ರೀಮತಿ ಶೋಭಾ ಸ್ವಾಮಿಯವರಿದ್ದಾರೆ. ಅದಕ್ಕೆ ಅವರಿಗೆ ನಾನು ನಮಸ್ಕಾರ ತಿಳಿಸ್ಬೇಕಲ್ಲ, ಹೇಗೆ ತಿಳಿಸ್ಲಿ? ಕಗ್ಗದ ಮೂಲಕನೇ ತಿಳಿಸೋಣ. ಯಾಕೆಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಅವರು ಕೊಟ್ಟದಂಥ ಕಗ್ಗದಿಂದಲೇ ಮೊಮ್ಮಗಳಿಗೆ ಇವತ್ತು ನಾನು ನಮಸ್ಕಾರಗಳನ್ನ ಹೇಗೆ ತಿಳಿಸೋದು ಅಂತಂದರೆ ಅವರದೇ ಮಾತು ನೋಡಿ, ಗಮನವಾಗಿ ಕೇಳಿಸ್ಕೊಳ್ಳಿ. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಂಪರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇವತ್ತು ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಿದ್ನ. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ, ನಿನ್ನ ಮಗ ಮೊಮ್ಮ ಮರಿ ಮೊಮ್ಮರೊಳು ಜೀವಿಪ್ಪರ್ ಅನ್ವಯ ಚಿರಂಜೀವಿ ಮಂಕುತಿಮ್ಮ. ಶೋಭಾ ಸ್ವಾಮಿ ಅವರ ಅಂತರಂಗದೊಳಗೆ ಖಂಡಿತ ಡಿ ವಿ ಜಿಯವರು ಅವರ ಗುಣಗಳು, ಅವರ ಯೋಚನಾ ಲಹರಿಗಳು, ಅವರ ಸಾಹಿತ್ಯ ಶ್ರದ್ಧೆ, ಅವರ ಒಂದು ಇಂಟ್ರೊಡಕ್ಷನ್ ಮಾಡಿದ್ರು. ಎಷ್ಟು ಅದ್ಭುತವಾದ ಒಂದು ವ್ಯಕ್ತಿ ಚಿತ್ರಣ ಅವರದು. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಅದಕ್ಕಾಗಿ ಈ ಒಂದು ಕಗ್ಗ ನಾನು ಓದ್ತಾ ಇದನ್ನು ತಮಗೆ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅವ್ರು ಹೇಳ್ತಿದ್ದಾರೆ, ಏನೋ ಒಂದು ಅಜ್ಜ, ಅದು ನೆಕ್ಸ್ಟ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಈ ಪರಂಪರೆ ಏನಿದೆ ಇದರಲ್ಲಿ ಹರಿಯುವಂಥ ವಾಹಿನಿಯಲ್ಲಿ ಹರಿಯುವಂಥದ್ದು ಏನು ಅಂತಂದರೆ ಅನ್ವಯ. ಆ ಎಲ್ಲ ಸಂಸ್ಕೃತಿಯ ಒಂದು ಓಘ, ಇದನ್ನೇ ಸೈನ್ಸಿಫಿಕ್ ಆಗಿ DNA ಅಂತ ಕರೆದ್ರು. ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ನೆಕ್ಸ್ಟ್ ಫ್ಯೂಚರು ಮುಂದಿನ್ನು ಜನಿಸಲಿಹ, ನಿನ್ನ ಮಗ ಮೊಮ್ಮ ಮರಿ ಮೊಮ್ಮರಳು ಜೀವಿಪ್ಪರ್. ಹೋಗೋದಿಲ್ಲ. ಯಾಕೆ ನಾವೇ ಮಾತಾಡ್ತಾ ಅನ್ಕೊಳ್ಳೋದು, ಅಯ್ಯೋ ಇವ್ನು ಮೂಗ್ ನೋಡೇ ಇವ್ನು ತಾತನ ಥರನೇ, ಆ ಸಿಟ್ಟು ಮಾಡ್ಕೊಳ್ಳೋ ಮೂತಿ ನೋಡು ಇವ್ರು ಅಜ್ಜಿ ಥರನೇ, ಅಯ್ಯೋ ಇವನಂತೂ ಒಂದು ಕಾಫಿ ಕುಡಿತಾನೆ, ಇವ್ರು ಮುತ್ತಾತ ಹಂಗೆ ಕುಡಿತಿದ್ರು, ಇವ್ರು ತಾತ ಹಂಗಿಲ್ಲ, ಅದೇನೋ ಮುತ್ತಾತನಿಂದ ಬಂದಿದೆ ಇವನಿಗೆ, ಜೀನ್ಸು ಫಾರ್ಮಲ್ಸು ಏನೇನೋ ಹೇಳ್ತೀವಿ ನಾವು ಅಲ್ವಾ, ಇದನ್ನು ಗಮನಿಸ್ತೀವಿ. ಆದರೆ ಆ ಗುಣವಿಶೇಷವನ್ನು ಡಿ ವಿ ಜಿಯವ್ರು ಗಮನಿಸಿ ಎಂಥ ಒಂದು ಅದ್ಭುತವಾಗಿ ಕಗ್ಗದಲ್ಲಿ ಕೊಡ್ತಾರೆ. ಅನ್ವಯ ಚಿರಂಜೀವಿ ಮಂಕುತಿಮ್ಮ. ಇನ್ನು ಈಗ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿ ಕಳಿಸಂತ ಒಂದು ಭೂಮಿಕೆಗೆ ಬರ್ತೀನಿ. ಒಂದು ಚಾರ್ಟ್ ಹಾಕೋಣ. ಇವತ್ತು ನಾವು ಯಾವ ವಿಷಯವಾಗಿ ಮಾತಾಡ್ತೀವಿ? ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಧಿಯೋ ಯೋ ನಃ ಪ್ರಚೋದಯಾತ್